ಲೋಕಸಭೆ ಚುನಾವಣೆಗೆ ಕಾಂಗ್ರೆಸ್ ಪಾಳೆಯ ಭರ್ಜರಿಯಾಗಿ ಸಿದ್ಧತೆಯನ್ನು ನಡೆಸ್ತಾ ಇದೆ. ಈ ನಡುವೆ ಆಡಳಿತಾರೂಢ ಕಾಂಗ್ರೆಸ್ಗೆ 6 ಕ್ಷೇತ್ರಗಳಲ್ಲಿ ಸಮರ್ಥ ಅಭ್ಯರ್ಥಿಗಳು ಸಿಕ್ಕಿಲ್ಲ. ಹಾಗಾದ್ರೆ ಕಾಂಗ್ರೆಸ್ ನಾಯಕರಿಗೆ ಕಗ್ಗಂಟಾಗಿರೋ ಕ್ಷೇತ್ರಗಳು ಯಾವುದು ಅನ್ನೋದನ್ನ ತೋರಿಸ್ತೀವಿ ನೋಡಿ. ಸಿಟ್ಟಿಂಗ್ ಎಂಪಿಸ್ 3 ಜನ ಬಂದು ಕೇಳಿದ್ದಾರೆ. ನಾನು ಡಿಸ್ಕ್ಲೋಸ್ ಮಾಡಲಿಕ್ಕೆ ನಾನು ತಯಾರಿಲ್ಲ. ಲೋಕಸಭೆ ಚುನಾವಣೆಗೆ ಹಲವು ತಿಂಗಳಿಂದ ಸಿದ್ಧತೆಯನ್ನ ನಡೆಸಿದ್ರು ಆಡಳಿತಾರೂಢ ಕಾಂಗ್ರೆಸ್ಗೆ 6 ಕ್ಷೇತ್ರಗಳಲ್ಲಿ ಸಮರ್ಥ ಅಭ್ಯರ್ಥಿಗಳು ಸಿಕ್ಕಿಲ್ಲ. ಸೋಮವಾರ ತಡರಾತ್ರಿಯವರೆಗೆ ಸಭೆ ನಡೆಸಿದ ನಾಯಕರಿಗೆ ಕೆಲವು ಕ್ಷೇತ್ರಗಳಲ್ಲಿ ಗೆಲ್ಲುವ ವಿಶ್ವಾಸ ಮೂಡಿಸುವಂತಹ ಅಭ್ಯರ್ಥಿಗಳು ಸಿಗಲಿಲ್ಲ. ಬೆಂಗಳೂರು ದಕ್ಷಿಣ, ಉತ್ತರ ಮತ್ತು ಸೆಂಟ್ರಲ್ 3 ಕ್ಷೇತ್ರಗಳಲ್ಲಿ ಪ್ರತಿ ಸಲ ಹೊಸಬರನ್ನೇ ಪರಿಚಯಿಸುತ್ತಲೇ ಬಂದಿದ್ದ ಕಾಂಗ್ರೆಸ್ ಈ ಚುನಾವಣೆಯಲ್ಲೂ ಸಮರ್ಥರ ಶೋಧ ಮುಂದುವರೆಸಿದೆ. ಕೋಲಾರ, ಉತ್ತರ ಕನ್ನಡ ಮತ್ತು ದಕ್ಷಿಣ ಕನ್ನಡಕ್ಕೆ ಯಾರನ್ನ ಅಭ್ಯರ್ಥಿ ಮಾಡುವುದು ಎಂಬ ಕಗ್ಗಂಟು ಮುಂದುವರಿತಾ ಇದೆ. ಸ್ಕ್ರೀನಿಂಗ್ ಕಮಿಟಿ ಸಭೆಯಲ್ಲಿ 75% ಕ್ಷೇತ್ರಗಳಿಗೆ ಒಬ್ಬರ ಹೆಸರನ್ನ ಅಂತಿಮಗೊಳಿಸಿ ಎಐಸಿಸಿಗೆ ಶಿಫಾರಸು ಮಾಡಿದ್ದೇವೆ. ಮಾರ್ಚ್ 15ರಂದು ಸಿಇಸಿ ಸಭೆಯಲ್ಲಿ ಸಿಎಂ ಮತ್ತು ನಾನು ಖುದ್ದು ಭಾಗವಹಿಸಿ ಪಟ್ಟಿ ಅಂತಿಮಗೊಳಿಸುತ್ತೇವೆ ಎಂದು ಡಿಸಿಎಂ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. 15 ಡೆಲ್ಲಿ ನಮ್ಮನ್ನ ಮೀಟಿಂಗ್ ಕರಿಬೇಕಷ್ಟೇ. ಮೊನ್ನೆ ಇತ್ತು ಸಿಇಸಿ ಕರಿಬೇಕು. ಸಿಇಸಿ ಕರೆದ 1 ಗಂಟೆಲೇ ಲಿಸ್ಟ್ ಅನೌನ್ಸ್ ಮಾಡಿ. ಬೆಂಗಳೂರು ಉತ್ತರ ಕ್ಷೇತ್ರ ಬಿಜೆಪಿಯ ಭದ್ರಕೋಟೆ. ಈ ಬಾರಿ ಹಾಲಿ ಸಂಸದ ಡಿವಿ ಸದಾನಂದ ಗೌಡರಿಗೆ ಟಿಕೆಟ್ ಕೈತಪ್ಪಿದ್ದು ಅವರು ಕಾಂಗ್ರೆಸ್ ಸೇರುವ ಸಾಧ್ಯತೆ ಇದೆ ಎಂದು ಊಹಾಪೋಹಗಳು ಹರಿದಾಡುತ್ತಿವೆ. ಅದಕ್ಕೆ ಪುಷ್ಟಿ ನೀಡುವಂತೆ ಹೇಳಿಕೆಯನ್ನ ನೀಡಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ನೋಡಪ್ಪ, ಬಹಳ ಜನ ಕಾಂಗ್ರೆಸ್ ಪಾರ್ಟಿಗೆ ಬರಕ್ಕೆ ಸಿದ್ಧವಾಗಿದ್ದಾರೆ. ನೆನ್ನೆನೂ 3 ಜನ ಬಿಜೆಪಿ, ಒಬ್ಬರು ಜಯಪ್ರಕಾಶ್ ಹೆಗಡೆ ಅವ್ರನ್ನ ಚೇರ್ಮನ್ ಮಾಡಿದ್ರು, ಅವರು ಬಂದು ಸೇರಿಕೊಂಡ್ರು. ಸುಕುಮಾರ್ ಶೆಟ್ಟಿ ಸೇರಿಕೊಂಡ್ರು, ಇವ್ರು ಬಂದು ಸೇರಿಕೊಂಡ್ರು. ಭಾಳ ಜನ ಇದ್ದಾರೆ. ಸಿಟ್ಟಿಂಗ್ ಎಂಪಿಸು ಬಂದು ನಾನು ಕೇಳಿದ್ದಾರೆ. ನಾನು ಇಲ್ಲ ಅಂತ ನಾನು ಹೇಳೋದಿಲ್ಲ. ಐ ಡೋಂಟ್ ವಾಂಟ್ ಟು ಡಿಸ್ಕ್ಲೋಸ್ ನೇಮ್, ಇನ್ಕ್ಲೂಡಿಂಗ್ ಸಿಟ್ಟಿಂಗ್ ಎಂಪಿಸು 3 ಜನ ಬಂದು ನಾನು ಕೇಳಿದ್ದಾರೆ. ನಾನು ಡಿಸ್ಕ್ಲೋಸ್ ಮಾಡಲಿಕ್ಕೆ ನಾನು ತಯಾರಿಲ್ಲ. ಅವ್ರ ಹೆಸರುಗಳೆಲ್ಲ ತಿಳಿಸ್ಕೊಡ್ತಾ ಇಲ್ಲ. ನಮ್ಮ ಪಾರ್ಟಿ ಲೀಡರ್ಶಿಪ್ ಬಂದರೆ ವಿಲ್ ಲುಕ್ ಅಟ್ ಇಟ್. ಒಪ್ಕೊಂಡ್ರೆ ಅದು ಹೇಳಕ್ಕಾಗಲ್ಲ. ಕಾಂಗ್ರೆಸ್ ನಾಯಕರು ಭರ್ಜರಿ ಸಿದ್ಧತೆಯನ್ನ ಮಾಡಿಕೊಳ್ತಿದ್ದಾರೆ. ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಕಾಲಿಗೆ ಚಕ್ರ ಕಟ್ಟಿಕೊಂಡಂತೆ ರಾಜ್ಯಾದ್ಯಂತ ಓಡಾಡಿ ಪಟ್ಟಿ ಫೈನಲ್ ಮಾಡುತ್ತಿದ್ದಾರೆ.